Yes, all students, a very good morning and I wholeheartedly welcome you all for Enlightened Educators, and here is a very important doubt clearing session. So, ಇದು ತುಂಬ ಜನಕ್ಕೆ ಗೊತ್ತಿದೆ ಬಟ್ ಕೆಲವರು ಗೊತ್ತಿಲ್ಲದ ಕಾರಣ ಹೇಳ್ತಿದ್ದೀನಿ. ಮ್ಯಾಮ್ 2015 ಸ್ಕೀಮ್ 17 ಬ್ಯಾಚ್ ಸ್ಟೂಡೆಂಟ್ಸ್ಗೆ how many attempts in the exams, ma'am? Please help on this. This is very crucial for 15-17 scheme students ಗೆ. ಓಕೆ, ಏನು ಅಂತಂದರೆ ನಿಮಗೆ ಜಾನ್ 2026ವರೆಗೂ ಟೈಮ್ ಇದೆ. ಜಾನ್ 2026 ವರೆಗೂ ಟೈಮ್ ಇದೆ ಅಂದರೆ ಈಗೊಂದು ಮತ್ತು ನೆಕ್ಸ್ಟ್ ಜೂನ್ ಜುಲೈದೊಂದು ಮತ್ತು ಜಾನ್ 2026 ವರೆಗೂ ಟೈಮ್ ಇದೆ. ಸೊ ಈ ಒಂದು ಟೈಮನ್ನು ಆದಷ್ಟು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಆಯಿತಾ. ಸೊ ಅದಕ್ಕೆ ಸರ್ಕ್ಯುಲರ್ಸ್ ಕೂಡ ಇದೆ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಅಟೆಂಪ್ಟ್ಸ್ ಇದೆ ನೀವು ಹಾಕಿದ್ರು ಕೂಡ ಯು ವಿಲ್ ಗೆಟ್ ಸರ್ಕ್ಯುಲರ್ಸ್ ರಿಗಾರ್ಡಿಂಗ್ ದಟ್ ಅಂಡ್ ವಿಡಿಯೋ ಅಂಡ್ ಇಟ್ಸ್ ಆಲ್ ಪ್ರೆಸೆಂಟ್ ಇನ್ ಅ ಗ್ರೂಪ್. ಸೊ ದಯವಿಟ್ಟು ನಮ್ಮ ಗ್ರೂಪ್ನ ಹೋಗ್ಬಿಟ್ಟು ಚೆಕ್ ಮಾಡಿ ವಿತೌಟ್ ಮಿಸ್, ರೈಟ್. ಓಕೆ, ನಾನೊಂದ್ಸಲ ಚೆಕ್ ಮಾಡ್ತೀನಿ. ನಮ್ಮ ಗ್ರೂಪ್ನಲ್ಲಿ ಎಲ್ಲ ನಾವು ಹಾಕಿದ್ದೀವಿ ಟೆಲಿಗ್ರಾಮ್ ಒಂದು ಚಾನಲಲ್ಲಿ. ಸೊ ಐ ಜಸ್ಟ್ ಚೆಕ್ ಇಟ್ ಔಟ್ ಆ್ಯಂಡ್ ಮೇಕ್ ಶೋರ್ ದಟ್ where was the group? Yeah. ಆ್ಯಕ್ಚುಲಿ ಇಂಟರ್ನೆಟ್ ತುಂಬ ಇದಿದೆ ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಇಂಟರ್ನೆಟ್ ಇಸ್ ನಾಟ್ ದಟ್ ವರ್ಕಿಂಗ್ ಪ್ರಾಪರ್ಲಿ ಇನ್ ಹಿಯರ್ ಟುಡೇ. ಸೊ ಐ ಆಮ್ ಜಸ್ಟ್ ಚೆಕಿಂಗ್ ಔಟ್ ವಿತ್ ವೆದರ್ ವೇರ್ ಇಸ್ ದ ಸರ್ಕ್ಯುಲರ್ ಆರ್ ವಾಟ್. Wait a minute. ಸಿ ಇಂಟರ್ನೆಟ್ ತುಂಬ ಸ್ಲೋ ಇದೆ. ನಿಮಗೆ ತೋರಿಸೋಣ ಅಂತಲೇ ಅಂದ್ಕೊಂಡೆ. ಸೊ ಯು ಕ್ಯಾನ್ ಸಿ ದ ಸಿಚುಯೇಷನ್ ಇನ್ ಹಿಯರ್. ಸೊ ಜಸ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್, ಐ ಆಮ್ ವೆರಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. Yes, internet is so slow today in such a way that we couldn't even connect in here to the mobile. So hagagi please do wait students. I'll just check it out. If possible I'll showcase it to here. ನಾವು ಸ್ಟೂಡೆಂಟ್ಸ್ಗೆ ಇದನ್ನ ಶೇರ್ ಮಾಡಿದ್ವಿ, ಅದಕ್ಕೆ ಎಲ್ಲಿದೆ ಅಂತ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. ತುಂಬ ಸ್ಲೋ ಇದೆ ಇವತ್ತು. I'll just check. I'm sorry for the distraction guys. What happened? Oh, ide bartilla. We are not getting all sorts of things in here now. So internet tumba slow ide, so hangagi torsak agtilla. But you people are having how many chances? Set of 3 chances starting from this period, right? So hagagi dayavitu neven martirappa anta helidre please do make sure that you utilize this I'm sorry for the distraction. Please do make sure that utilize this opportunities, okay? Yeah. So ನಾನು ಕೂಡ ತೋರಿಸೋಣ ಅಂತಾನೆ ಚೆಕ್ ಮಾಡಿದೆ. ನೀವೇ ನೋಡಿದ್ರಿ ಹೇಗಿದೆ ಇಂಟರ್ನೆಟ್ ಅಂತ. ಇವತ್ತು ಯಾಕೋ ಗೊತ್ತಿಲ್ಲ. I don't know what is happening that. Okay, ನಿಮ್ಗೆ ತೋರಿಸ್ಬೋದಾಗಿತ್ತು. Yeah, let me also check it once again here and I'll tell you. Yeah, it's proper but I have to showcase to you now. So ನಿಮಗೆ ಸರ್ಕ್ಯುಲರ್ ತೋರಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ what you feel is like what you feel is like is ma'am is just telling you do we have any proof regarding that anta. So hangagi I just thought of showcasing things in here for you all. Okay, yeah, I got it guys. Okay, okay, here is the photo. I'll just switch on the camera and showcase to you. Finally I got it. So here as you can see in that this is BBTech regular 2016 and 17, BBTech lateral entry 2018 and 19, B architecture 2014 and 2015, and MBA MTech M architecture 2021 and 2020 and 21, and this is MCA MTech part time 2018 and 19. Their last permitted was July August 2024, and they have got their what I can say the this one which one 4 consecutive additional attempts. So these are Jan Feb 2025, June July 2025,
ಜಾನ್ ಫೆಬ್ 2026 ಆ್ಯಂಡ್ ಜೂನ್ ಜುಲೈ 2026 ಅವರೆಲ್ಲರಿಗೂ ಸಿಗ್ತಾ ಇದೆ. ಸೊ ಹಾಗಾಗಿ ನಿಮಗೂ ಕೂಡ ಒಂದು ಆಪರ್ಚುನಿಟಿ ಇದೆ, ದಯವಿಟ್ಟು ಯೂಟಿಲೈಸನ್ನು ಮಾಡ್ಕೊಳ್ಳಿ. ಇನ್ನೊಂದು ಫೋಟೋ ಇದೆ, ಮೋಸ್ಟ್ಲಿ 15-17 ಅವ್ರಿಗೂ, ಇದು 15 ಇದು. ದಿಸ್ ಇಸ್ 15 ಸ್ಕೀಮ್. 2016 ಆ್ಯಂಡ್ 17 ಅಡ್ಮಿಟೆಡ್ ಕಮ್ ಅಂಡರ್ 15 ಸ್ಕೀಮ್. ಸೊ ಒಂದ್ಸಲ ಚೆಕ್ ಮಾಡ್ತೀನಿ ತಡೀರಿ. ಇನ್ನೊಂದು ಫೋಟೋ ಇದೆ, ಐ ವಿಲ್ ಜಸ್ಟ್ ಓಪನ್ ದ್ಯಾಟ್ ಆ್ಯಂಡ್ ಶೋಕೇಸ್ ಟು ಯು ಅಗೇನ್. Is this the same or different? This is the same. Yes. Yeah. So for 2017 also it is the same. So 2017 ಅವ್ರಿಗೂ ಕೂಡ ಇದೇ ಆಗುತ್ತೆ. ಸೊ ಹಂಗಾಗಿ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಆದಷ್ಟು ಯೂಟಿಲೈಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಸಾರಿ ಫಾರ್ ಮೇಕಿಂಗ್ ದಿಸ್ ವಿಡಿಯೋ ಅ ಲೆಂತಿಯರ್ ಒನ್, ಬಿಕಾಸ್ ನಾನು ಕೂಡ ಇಲ್ಲಿ ಚೆಕ್ ಮಾಡಿದೆ ಮೊಬೈಲಲ್ಲೇ ತೋರಿಸ್ಬೋದಾ ಅಂತ ಹೇಳಿ, ಬಟ್ ಇಟ್ ಇಸ್ ಇಂಪಾಸಿಬಲ್ ಡ್ಯೂ ಟು ಇಂಟರ್ನೆಟ್. ಆ್ಯಂಡ್ ನನ್ನ ಸಿಸ್ಟಮಲ್ಲಿ ಓಪನ್ ಮಾಡಿಕೊಂಡೇ ತೋರಿಸ್ತಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ನೋಡಿರ್ತೀರಾ, ಯಾರು ಡೌಟ್ ಕೇಳಿದ್ರಿ, ಹೂಸ್ ದ ಒನ್ ಹೂ ಆಸ್ಕ್ ದ ಡೌಟ್, ಎನ್ ಶರೋನ್ ಅವರು ನೋಡಿರ್ತೀರಾ ಅಂತ ಅನ್ಕೋತೀನಿ. ಸೊ ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ, ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಅವಕಾಶ ಇದೆ, ನೀಟಾಗಿ ಓದ್ಕೊಳ್ಳಿ, ಬರ್ಕೊಳ್ಳಿ. ನಿಮಗೆ ಕ್ರೂಷಿಯಲ್ ಟೈಮ್ ಅಂತ ನನಗೆ ಅರ್ಥ ಆಗುತ್ತೆ. ಯಾವ ಕಾರಣದಿಂದಾಗಿ ನೀವು ಒಂದು ಏನಂತ ಹೇಳ್ತಾರೆ, ಸೊ ಎಕ್ಸಾಮ್ ಬರ್ದಿರೋಕ್ಕಾಗಿರಲ್ಲ, ಇಲ್ಲ ಏನೋ ಎಕ್ಸಾಮ್ ಚೆನ್ನಾಗಿ ಮಾಡೋದಿಲ್ಲ, ಫೇಲ್ಡ್ ಆಗಿರ್ತೀರಿ, ದಟ್ ಇಸ್ ನಾಟ್ ದ ಮ್ಯಾಟರ್. ನಾವು ಇವಾಗ ನೀವು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ನೋಡಿ, ಆಯಿತಾ. ಹಿಂದೊಂದೆಲ್ಲ ಜ್ಞಾಪಿಸ್ಕೊಂಡು ಕೂರೋ ಸಮಯ ಅಂತೂ ಅಲ್ಲ. ಇವಾಗ ಹಿಂದೊಂದಾಗಿರೋದಾಗೋಗಿದೆ, ಇವಾಗ ಮುಂದೆ ನೋಡಬೇಕಾಗಿರೋದು ಓನ್ಲಿ ಇಟ್ ಇಸ್ ದ ಕ್ಲಿಯರೆನ್ಸ್ ಆಫ್ ಎಕ್ಸಾಮ್ ದಟ್ ಯು ಹ್ಯಾವ್ ಟು ಸಿ ಇನ್ ನಾವು. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಆಲ್ ಟು ಪಾಸ್ ಯರ್ ಎಕ್ಸಾಮ್ಸ್ ವೆರಿ ಸೂನ್. ಹಿಂದೊಂದು ಹೋಗಬೇಡಿ, ಮುಂದನ್ನ ನೋಡಿ. ಮುಂದೆ ಏನಿದೆ ನನಗೆ ಆಪರ್ಚುನಿಟೀಸ್, ಇವಾಗ ಆಗೋಗಿರೋದಕ್ಕೆ ನಾವು ಮಾತಾಡಿ ಕೂತು ಹಂಗಾಯ್ತು ಹಿಂಗಾಯ್ತು ಅದು ಇದು ಅಂತ ಮಾತಾಡಿ ಪ್ರಯೋಜನ ಇಲ್ಲ. ಈಗ ಮುಂದಕ್ಕೆ ಏನಾಗಬೇಕು ಆ್ಯಂಡ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ದಟ್ ಹ್ಯಾಸ್ ಟು ಬಿ ಟೇಕನ್ ಪ್ಲೇಸ್. ಆ್ಯಂಡ್ ನೀವು ಮಾಡೋ ಒಂದು ಹೆಜ್ಜೆಯಿಂದಾಗಿ ಹೌ ಡಸ್ ಎ ಡೋರ್ಸ್ ಓಪನ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ಹಿಯರ್, ಆಪ್ಟಿಟ್ಯೂಡ್ ಕ್ಲಾಸಸ್ ಬಗ್ಗೆ 30ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ನಾವು 2 ಕ್ಲಾಸಸ್ ತೊಗೋತೀವಿ ವಾರಕ್ಕೆ. ಸೊ ದಯವಿಟ್ಟು ಆದಷ್ಟು ಬೇಗ ನಮ್ಮ ಆಪ್ಟಿಟ್ಯೂಡ್ ಕ್ಲಾಸಸ್ನ ನೀವು ವಾಚ್ ಮಾಡಬೇಕು ಅಂತಂದರೆ ನಮ್ಮ ಎನ್ಲೈಟನ್ ಎಡ್ಯುಕೇಟರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆದಷ್ಟು ಬೇಗ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ರಿಗಾರ್ಡಿಂಗ್ ದಿ ಆಪ್ಟಿಟ್ಯೂಡ್ ಕ್ಲಾಸಸ್, ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಗೆಟ್ ಇನ್ ಟು ದಿ ಎನ್ಲೈಟನ್ ಎಡ್ಯುಕೇಟರ್ಸ್ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಬ್ರಿಂಗ್ ಮೀ ಪರ್ಸ್ನಲಿ. ಸೊ ಐ ವುಡ್ ಬಿ ಕನೆಕ್ಟಿಂಗ್ ಟು ಯು. ಓಕೆ. ಆ್ಯಂಡ್ ಈ ಒಂದು ಆಪ್ಟಿಟ್ಯೂಡ್ ಕ್ಲಾಸ್ನಲ್ಲಿ ಏನೇನಿರುತ್ತೆ ಅಂದರೆ ವಿಲ್ ಬಿ ಹ್ಯಾವಿಂಗ್ ಕ್ವಾಂಟಿಟೇಟಿವ್ ರೀಸನಿಂಗ್ and logical ability, and you will be having English classes, and you will be having all the things regarding aptitude. Complete aptitude ಅಲ್ಲಿ ನಿಮಗೆ ಬರೋದೆ ಲಾಜಿಕಲ್ ಆಗಿ ಬರುತ್ತೆ, ಅಂದರೆ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ ಏನಿರುತ್ತೆ ಅದು, ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ದಟ್ ಈಸ್ ಟೈಮ್ ಆ್ಯಂಡ್ ವರ್ಕ್ ಆ್ಯಂಡ್ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, and you will be having regarding what I can say the directions ಬಗ್ಗೆ ಇರುತ್ತೆ, and some numbers ಬಗ್ಗೆ ಇರುತ್ತೆ. So we'll be having factorial of a number or division of a number, multiplication of a number, all those things will be there regarding this natural numbers find out ಮಾಡೋದು, ಇದರ ಲೆಕ್ಕಗಳು, just a simple mathematics problem that will be having, but you need to do it in just 1 minute, right? Not taking half an hour or so, doing lot of lengthier procedures and all, right? ಸೊ ಆ ಥರ ಇರುತ್ತೆ. ಸೊ ಹಂಗಾಗಿ ಅವನ್ನೆಲ್ಲ ನಾವು ಟೀಚ್ ಮಾಡ್ತೀವಿ. ಆ್ಯಂಡ್ ಮೇನ್ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ಇಂಗ್ಲೀಷ್ ಆ್ಯಂಡ್ ಲಾಜಿಕಲ್, ರೈಟ್? ಇಂಗ್ಲೀಷ್ ಮೇಲೆ ಒಂದು ಕಾನ್ಸಂಟ್ರೇಷನ್ ಅನ್ನೋ ಇರುತ್ತೆ, ಮತ್ತು ಲಾಜಿಕಲ್ ಅದೇ ಈಗ ಹೇಳಿದ್ನಲ್ವಾ, ಲಾಜಿಕಲ್ ಅಂತ ಹೇಳಿದರೆ ನಿಮಗೆ ಡಯಾಗ್ರಾಮ್ ರಿಲೇಟೆಡ್ ಆಗಿರ್ಬೋದು, ನಂಬರ್ಸ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿರ್ಬೋದು, ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು, ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ದಿ ದಿಸ್ ಒನ್ ವಿಚ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸು, ಅದೆಲ್ಲ ನಾನು ಏನೇನು ಹೇಳಿದೆ ಅದ್ರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಇರುತ್ತೆ. ಪ್ಲಸ್ ಇಂಗ್ಲೀಷ್ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಇರುತ್ತೆ. ತುಂಬ ಜನಕ್ಕೆ ಇಂಗ್ಲೀಷ್ ತುಂಬ ಈಸಿ ಆಗುತ್ತೆ. ನೀವು ಆಪ್ಟಿಟ್ಯೂಡ್ ಅಟೆಂಡ್ ಮಾಡಿದಾಗ ಒಂದು ಇಂಗ್ಲೀಷ್ ಅಂತ ಏನಿರುತ್ತಲ್ಲ ಅದನ್ನು ನೀವು ಆದಷ್ಟು ಬೇಗ ಅಟೆಂಪ್ಟ್ ಮಾಡ್ತೀರಿ. ಯು ವಿಲ್ ಬಿ ಹ್ಯಾವಿಂಗ್ ಸ್ಟಿಲ್ ಮೋರ್ ಟೈಮ್. ನಿಮ್ಮ ಇಂಗ್ಲೀಷ್ ಅದು ಫಸ್ಟ್ ಪಾರ್ಟ್ ಇಂಗ್ಲೀಷ್ ಎಂಡ್ ಆಗೋಕ್ಕೆ ಏನು ಟೈಮ್ ಇರುತ್ತೆ ಅದಿನ್ನೂ ಉಳಿದಿರುತ್ತೆ, ಬಟ್ ಆದರೂ ಕೂಡ ನೀವು ಬೇಗ ಮುಗಿಸಿರ್ತೀರಿ. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯರ್ ಇಂಗ್ಲೀಷ್ ಇಸ್ ಫಾರ್ 20 minutes, ಇಂಗ್ಲೀಷ್ ಸೆಟ್ ಆಫ್ ಆಪ್ಟಿಟ್ಯೂಡಲ್ಲಿ ಏನು ಇಂಗ್ಲೀಷ್ ಇರುತ್ತೆ ಅದು ನಿಮಗೆ 20 minutes ಇತ್ತು ಅಂದರೆ ನೀವು 15ಗೆ ಮುಗಿಸಿರ್ತೀರಾ, ಆ ಥರ ಆಗಿರುತ್ತೆ. ಬಟ್ ಆದ್ರೂ ಕೂಡ ನಾವು ಇಂಗ್ಲೀಷ್ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ದ್ಯಾಟ್ ವಾಟ್ ಓಕೆ ಇಟ್ ಈಸ್ ದ್ಯಾಟ್ ಏನು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಇನ್ನೂ ಇಂಗ್ಲೀಷ್ ಬರೋದಿಲ್ಲ. ನಿಮಗೆ ಇಂಗ್ಲೀಷ್ ಅನ್ನುವಂಥದ್ದು ಇಟ್ ಇಸ್ ನಾಟ್ ಓನ್ಲಿ ಫಾರ್ ಆಪ್ಟಿಟ್ಯೂಡ್, ಯು ನೀಡ್ ಟು ಲರ್ನ್ ಇಟ್ ಫಾರ್ ಫ್ಯೂಚರ್.
ನೀವು ಕಂಪನಿಗೆ ಹೋದಾಗ ಎಲ್ಲರ ಹತ್ರ ಕಮ್ಯುನಿಕೇಟ್ ಮಾಡೋದು ಇಂಗ್ಲೀಷ್ನಲ್ಲೇ. ಯಾರ ಹತ್ರನೂ ನೀವು ಕನ್ನಡ, ನೀವು ಕಂಪನಿ ಮೇಟ್ಸ್ ಹತ್ರ ಕನ್ನಡಲ್ಲಿ ಮಾತಾಡ್ಬೋದು, ಬಟ್ ದೊಡ್ಡವ್ರ ಹತ್ರ ನೀವು ಇಂಗ್ಲೀಷ್ಲೇ ಮಾತಾಡಬೇಕಾಗುತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಅವರು ನಿಮ್ಮ ಹತ್ರ ಬಂದುಬಿಟ್ಟು ಆ ವರ್ಕ್ ಆಗಬೇಕು ಈ ವರ್ಕ್ ಆಗಬೇಕು ಅಂತ ಕನ್ನಡದಲ್ಲೂ ಹೇಳ್ಬೋದು, ಇಂಗ್ಲೀಷ್ದವರು ಹೇಳ್ಬೋದು, ಇಟ್ ಇಸ್ ದೇರ್ ವಿಶ್. ಬಟ್ ಏನು ಅಂದರೆ ಕೆಲವು ಡೆಲಿಗೇಟ್ಸ್ ಬಂದು ಬೇರೆ ಬೇರೆ ಸ್ಟೇಟಿಂದ ಆಗಿರ್ತಾರೆ, ಅವ್ರಿಗಾಗಿ ನೀವು ಇಂಗ್ಲೀಷ್ಲೇ ಮಾತಾಡಬೇಕಾಗುತ್ತೆ. ದೊಡ್ಡ ದೊಡ್ಡ ಡೆಲಿಗೇಟ್ಸ್ ಹತ್ರ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ. ಸೊ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡೋಂಥದ್ದು ಇಂಗ್ಲೀಷ್ನಲ್ಲಿ ಎಲ್ಲ ವರ್ಬ್ ಆಗ್ಬೋದು, ಅಡ್ವರ್ಬ್ ಆಗ್ಬೋದು, ಅಬ್ಜೆಕ್ಟಿವ್ ಆಗ್ಬೋದು, ಎಲ್ಲನೂ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಇಂಗ್ಲೀಷಿಂದಾನೇ ಪ್ರಾರಂಭ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಿಕಾಸ್ ಇಂಗ್ಲೀಷ್ ಇಸ್ ಅ ಬೇಸ್ ಟು ಎವ್ರಿಥಿಂಗ್, ರೈಟ್? ಸೊ ಹಂಗಾಗಿ ಇಂಗ್ಲೀಷ್ ಇಸ್ ಅ ಬೇಸ್ ಟು ಎವ್ರಿಥಿಂಗ್. ಸೊ ಇಂಗ್ಲೀಷಿಂದ ಸ್ಟಾರ್ಟ್ ಮಾಡೋಣ ಮತ್ತು ಒಂದು ಲಾಜಿಕಲಿಂದ ಸ್ಟಾರ್ಟ್ ಮಾಡೋಣ, ಹೀಗೆ. ಸೊ ವಿಲ್ ಹ್ಯಾವ್ ಇಂಗ್ಲೀಷ್ ಒಂದು ಲಾಜಿಕಲ್, ಹೀಗೆ ಕ್ಲಾಸಸ್ ಮಾಡ್ತಾ ವಿಲ್ ಬ್ಯಾಲೆನ್ಸ್ ದ ಬೋತ್. ಬಿಕಾಸ್ ನಾನು ಒಂದನ್ನೇ ತಗೋತೀನಿ ಅಂದರೆ ನನಗೆ ದಟ್ ವಿಲ್ ಬಿ ಎ ಡಿಫಿಕಲ್ಟ್ ಒನ್. ಸೊ ಹಾಗಾಗಿ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಆಲ್ ಟು ಗೆಟ್ ಇನ್ ಟು ಆಪ್ಟಿಟ್ಯೂಡ್ ಕ್ಲಾಸಸ್ ವೆರಿ ವೆರಿ ಸೂನ್ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದಿಸ್ ಸೆಷನ್ ಆಲ್, ಆ್ಯಂಡ್ ಥ್ಯಾಂಕ್ ಯು.